ಅದೇ ಮೋದಿ ಸಾಹೇಬರು 14,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ ವೆಂಟಿಲೇಟರ್ಗೋಸ್ಕರ. ಕೋವಿಡ್ ಟೈಮಲ್ಲಿ ವೆಂಟಿಲೇಟರ್ ಕೊಡ್ತೀವಿ ಅಂತೇಳಿ 14,000 ಕೋಟಿ ಕಲೆಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಫಸ್ಟ್ ಲೆಕ್ಕ ಕೊಡಕ್ಕೆ ಕೇಳಿ. ಅಗಲಾಲ ಕಾಂಗ್ರೆಸ್ ಹೇಳ್ಕಂತ ಕುತ್ಕೊಂಡ್ರೆ ಸಾಕಾಗೈತೆ. ಪಾರ್ಲಿಮೆಂಟ್ ನಲ್ಲಿ ಕ್ವಶನ್ ಕೂಡ ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಹಳ ಡೆಮಾಕ್ರಸಿ, ಬಹಳ ದೊಡ್ಡ ಡೆಮಾಕ್ರಸಿನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳಬಾರ್ದು ಅಂತಕ್ಕಂಥ ಸ್ಥಿತಿಯಲ್ಲಿ ಬಿಜೆಪಿ ಅವರಿದ್ದು. ಆಮೇಲೆ ಅವ್ರ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಬಿಜೆಪಿಯ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಬೆಳಚೆಲ್ಲ ಕೇಳ್ರಿ, ಆಮೇಲೆ ಮುಂದೆ ಮಾತಾಡೋಣ. ಎಲೆಕ್ಟ್ರಾಲ್ ಬಾಂಡ್ ದುಡ್ಡು ತಗೊಂಡ್ರಲ್ಲ, ಆ ದುಡ್ಡು ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ನಾವು 10 ಕೋಟಿ ವಯನಾಡು ಕೊಟ್ಟಿರ್ತಕ್ಕಂಥದ್ದು ಅಕೌಂಟ್ ನಲ್ಲಿ ಇದೆ. ಇವ್ರು ಎಲ್ಲಿಂದ ದುಡ್ಡು ಬಂದಿದೆ ಸ್ಪಷ್ಟೀಕರಣ ಕೊಡಬೇಕಲ್ಲ. 10,000 ಕೋಟಿ ಇವತ್ತು ಬಿಜೆಪಿಯ ಸುಮಾರು ಪಾರ್ಟಿ ಫಂಡ್ ಇದೆ. ಸುಮಾರು 800 ಜಿಲ್ಲೆಗಳಲ್ಲಿ 7 ಸ್ಟಾರ್ ಆಫೀಸ್ಗಳು ಕಟ್ಟಿದ್ದಾರೆ ಬಿಜೆಪಿ ಅವರು. ಆಮೇಲೆ ಯಾವ್ದು ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ, ಬೀಫ್ ಎಕ್ಸ್ಪೋರ್ಟ್ ಲಿಂದ ಚಂದ ಕಲೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಕ್ಕೆ ಅವರಿಗೆ ಹೇಳಿ, ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರೆ.